ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬೇಕೈತೆ ಅಂತ ಹೇಳಿ ಎಲೆಕ್ಟ್ರಿಕ್ ಗಾಡಿ ತಗೊಂಡ್ರೆ ಇದು ತೊಳ್ಳೋ ಪರಿಸ್ಥಿತಿ ಅಲ್ಲ. ಇದು ಹೋಗಲ್ಲ, ಹಂಗೆಲ್ಲ ಆಯ್ತಲ್ಲ ಬಾ ಮಗ. ಒಂದು 50 ರೂಪಾಯಿ ಇದ್ರೆ ಕೊಡು, ಹೊಟ್ಟೆ ಸಿದೈತೆ ಏನಾದ್ರು ತನಕ ಹೋಗೋದ. ತಗೊಳಪ್ಪ. ನಾನು ಅಂದ್ರೆ ನನಗಿಂತ ಹೆಚ್ಚಲ್ಲ ನೀನು. ಗಗನ ಕಾಲ್ ಮಾಡ್ತೀನಿ ರಪ್ಪ. ಗಗನ್, ಒಂದು 50 ರೂಪಾಯಿ ಅಮೌಂಟ್ ಇದ್ರೆ ಕೊಡ್ತೀಯಾ? ಇಲ್ಲ ಒಂದು ಸ್ವಲ್ಪ ಇಲ್ಲೆಲ್ಲ ಹೊರಗಡೆ ಬಂದಿದ್ದು ಅದಕ್ಕೆ. ಇಲ್ಲ ಬೆಳಿಗ್ಗೆ ಯಾಕೆ ಕೊಡ್ತೀನಿ ನಾನು ನಿನಗೆ? ಇಲ್ವಾ? ಸರಿ ಓಕೆ ಬಾಯ್. ಮಗ, ನಮ್ಮ ಯೋಗ್ಯತೆಗೆ 50 ರೂಪಾಯಿ ನೋಡ್ತಲ್ವ? ಹಿಂಗೆ ಆದರೆ ಸತ್ ಮೇಲೆ ಹಣೆ ಗಣಸಿಗೆ 50 ಪೈಸೆನೂ ಸಿಗಲ್ಲ. ನಡಿಯಪ್ಪ. ಇವಳೇ ಕಾಲ್ ಮಾಡ್ತಾವಳೆ, ನಮ್ಮ ಹುಡುಗಿ. ಮಾತಾಡೋ ಒಂದು ನಿಮಿಷ. ಪಾಪ ಹೇಳಪ್ಪ. ಇಲ್ಲ ಹೊರಗಡೆ ಹೋಗಿದೆ. ಸರಿ, ಊಟ ಆಯ್ತಾ? ಮಾಡಿದೆ. ಸುಳ್ಳು ಹೇಳ್ಬೇಡ. ಸೀರಿಯಸ್ಲಿ ಮಾಡಿದಮ್ಮ. ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳು. ಇಲ್ಲ, ಅದು ಅಮೌಂಟ್ ಇರಲಿಲ್ಲ, ಮಾಡಿಲ್ಲ. ಯಾರ್ಯಾರಿದ್ದೀರಾ? ನಾನು ಚಂದ್ರ ಇಬ್ಬರು ಇದು. ಸರಿ, ಮೊದಲು ಊಟ ಮಾಡು. ಸರಿ ಓಕೆ. ಮಗ, 100 ರೂಪಾಯಿ ಅಮೌಂಟ್ ಕೊಟ್ಲು. ಲೋ, ಬರಗಾಲದಲ್ಲಿ ಬಡವ್ರಿಗೆ ಬಾದಾಮಿ ಸಿಕ್ತಂಗಾಯ್ತಲ್ಲೋ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಟ್ಟಿದೀವಿ ಮಗ. ದುಡಿತಿಲ್ಲ ಅಂತಂದ್ರೆ ಅಪ್ಪ ಅಮ್ಮನೂ ಮರ್ಯಾದೆ ಕೊಡಲ್ಲ, ದುಡ್ಡಿಲ್ಲ ಅಂತಂದ್ರೆ ಸಂಬಂಧಿಕರು ಹತ್ರನೇ ಹಾಕೊಳ್ಳಲ್ಲ. ಅಂತದ್ರಲ್ಲಿ ಇದೆಲ್ಲ ಗೊತ್ತಿದ್ರು ನನ್ನ ಹುಡುಗಿ ನನ್ನ ಕೇರ್ ಮಾಡ್ತಾಳಲ್ಲ, ಕೇರ್ಲೆಸ್ ಮಾಡ್ದೆ. ಅವಳು ಸೀರಿಯಸ್ಲಿ ದೇವತೆ ಕಣ. ನಿಜ ಕಣ. ಡಿವೋರ್ಸ್ ಆದ್ರೆ ಅರ್ಧ ಆಸೆ ಸಿಗುತ್ತೆ ಅಂತ ಮದ್ವೆ ಆಗೋ ಈ ಕಾಲದ ಹುಡುಗಿನ ನಡುವೆ ನಿನ್ನ ಹತ್ರ ಏನೂ ಇಲ್ಲ ಅಂತಂದ್ರು ನೀನೇನು ಇಷ್ಟೊಂದು ಕೇರ್ ಮಾಡ್ತಿದ್ದಾಳೆ ಅಂದ್ರೆ ನಿಜವಾಗ್ಲೂ ನೀನು ಹೇಳ್ದಂಗೆ ಅವರು ದೇವತೆನೇ. ದೊಡ್ಡವರು ಮಾತಾಡಿದಾರೆ ಗೊತ್ತಾ ಮಗ, ಪ್ರತಿಯೊಂದು ಹುಡುಗನ ಸಕ್ಸಸ್ ಇಂದನೂ ಒಂದು ಹುಡುಗಿ ಇರ್ತಾಳೆ ಅಂತೆ. ನನ್ಗೆ ಯಾವಾಗಲೂ ಅನಿಸ್ತಾ ಇರುತ್ತೆ ಈ ಮಾತನ್ನ ನಾನು ಹುಡುಗಿ ನೋಡಿ ಹೇಳಿರ್ಬೋದು ಅಂತ. ನಮ್ಮಂತ ಮಿಡಲ್ ಕ್ಲಾಸ್ ಹುಡುಗರಿಗೆ ಇಂಥ ಹುಡುಗಿ ಯಾವಾಗಲೂ ದೇವತೆನೇ ಕಣ. 100 ರೂಪಾಯಿ ಅಮೌಂಟ್ ಆಗಿತ್ತಲ್ಲ, ಬಾರ ಊಟ ಮಾಡ್ಕೊಂಡು ಹೋಗೋದ. ಮಿಡಲ್ ಕ್ಲಾಸ್ ಹುಡುಗರು ಪ್ರತಿಯೊಂದರಲ್ಲೂ ಸೋತಿರ್ತಾರೆ, ಆದ್ರೆ ಪ್ರೀತಿ ಇಲ್ಲಾದ್ರೂ ಗೆಲ್ಬೇಕಂತೇಳಿ ಒತ್ತಾಡ್ತಾ ಇರ್ತಾರೆ. ನೀವು ನಿಮ್ಮ ಹುಡುಗನ್ ಮಾತ್ರ ಪ್ರೀತಿಸಿ, ದುಡ್ಡನ್ನಲ್ಲ. ದುಡ್ಡಿದ್ರೆ ದುರಂಕಾರ ಬರುತ್ತೆ, ಪ್ರೀತಿ ಇದ್ರೆ ಪ್ರಪಂಚನ ಮರ್ಸುತ್ತೆ. ಹಾಗಂತೇಳಿ ದುಡ್ಡು ಮಾಡಬೇಡಿ ಅಂತ ನಾನು ಹೇಳಲ್ಲ, ಜೊತೆಲಿ ದುಡ್ಡು ಮಾಡಿ ದೊಡ್ಡ ವ್ಯಕ್ತಿಗಳಾಗ್ತೀರ. ಬಿಟ್ಟು ದೂರ ಹೋಗಿ ನೋವು ಕೊಡಬೇಡಿ.